ಏನ್ರಿ ಶಾಂತಮ್ಮ, ತಿಂಡಿ ಆಯ್ತಾ? ಹ್ಞೂ ಕಣ್ರೆ ಆಯ್ತು. ಅದೇನೋ ಉಪ್ಪಿಟ್ಟಂತ ಮಾಡಿದ್ಲು ಸೊಸೆ. ಅದ್ರಲ್ಲಿ ಉಪ್ಪು ಇರ್ಲಿಲ್ಲ, ಖಾರನೂ ಇರ್ಲಿಲ್ಲ. ಥೂ, ಅದು ಒಂದು ತಿಂಡಿನ? ನಿಮ್ಮ ಮನೇಲೂ ಹಿಂಗೆ ಮಾಡ್ತಾಳ ನಿಮ್ ಸೊಸೆ? ಅದ್ಯಾಕೆ ಕೇಳ್ತೀರಾ ನಮ್ಗಳನ್ನ? ಒಂದು ತಿಂಡಿ ಮಾಡೋಕ್ಕೂ ಬರಲ್ಲ ಕಣ್ರಿ. ಮದುವೆ ಆಗಿ ಫಸ್ಟಲ್ಲಿ ನೋಡ್ಬೇಕಿತ್ತು. ಕಾಫಿಗೆ ಒಗ್ಗರಣೆ, ಬಿರಿಯಾನಿಗೆ ಕಡಲೆ ಬೀಜ, ಸಾರಂತೂ ಕಾವೇರಿ ನೀರು. ನಮ್ಮನೆ ನಾಯಿ ಹಾಕಿದ್ರೆ ನಾಯಿ ಸಹಿತ ಮೂಸ್ ನೋಡಿಲ್ಲ. ಬೆಳಿಗ್ಗೆ 9 ಗಂಟೆಗೆ ಹೇಳೋದು. ಹೇಳೋರು ಕೇಳೋರು ಯಾರೂ ಇಲ್ಲ ಈ ಬಿದ್ರೆಗೆ. ಹೊರಗಡೆ ಹೋಟೆಲ್ ಊಟ ತಿಂದು ತಿಂದು ಆನೆ ಬೆಳ್ದಂಗೆ ಬೆಳ್ತಿದ್ದಾಳೆ. ಇವಾಗ ನನ್ನ ಮಗನ ದುಡ್ಡು ತಗೊಂಡು ಅದೇನೋ ಗಮ್ಮು ಅಂತೆಲ್ಲ ಹೇಳ್ತಾರಲ್ಲ. ಕಣ್ರಿ. ಅದೇಯ ಅಲ್ಲಿಗೆ ಹೋಗಿದ್ದಾಳೆ ಕರಗ್ಸಕ್ಕೆ. ಬೇವರ್ಸಿ ಮುಂಡೆ. ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲ ತಗೋ. ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಕಸ ಗಿಸ ಗುಡಿಸಿ ಗಿಂಡಿ ಮಾಡಿ ಹೊಲಕ್ಕೆ ಹೋಗ್ತಿದ್ವಿ ನಾವು. ಇವುಗಳಿಗೆ ನೋಡಿ ಸುಖದ ಜೀವನ. ಇವಕ್ಕೇನು ದನ ಕರು ನೋಡ್ಕೋಬೇಕಾ, ಹೊಲಕ್ಕೆ ಹೋಗ್ಬೇಕಾ? ಇಷ್ಟೆಲ್ಲ ಸುಖದ ಸುಪತ್ಗೆ ಇದ್ದರೂ ಅವಳಮ್ಮ ಇದ್ದಾಳಲ್ಲ ಬೇವರ್ಸಿ ಮುಂಡೆ, ಅವಳಿಗೆ ಫೋನ್ ಮಾಡಿಬಿಟ್ಟು ಇವಳು, ಅಮ್ಮ ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲಮ್ಮ, ನಮ್ಮ ಅತ್ತೆ ಕಾಟ ಕೊಡ್ತಿದ್ದಾಳೆ, ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಿದ್ಲಂತ. ಎಷ್ಟು ಮನೆ ಹಾಳು ಮಾಡಿದಾಳೆ ಕಣ್ರಿ. ಇವಾಗ ನಮ್ಮನೆ ಹಾಳು ಮಾಡಕ್ ಬಂದಿದ್ದಾಳೆ. ಬಿಟ್ರಿ ನೋಡಕೊಳ್ಳೆ ಪಾಪದ ಹುಡುಗಿ ಅನ್ನಂಗಿದ್ಲು. ಇವಾಗ ನೋಡಿದ್ರೆ ಪಾಪನ ಅವಳು ಮನೆ ಹಾಳು ಮಾಡೋ ಪಾಪಿ. ಮೊನ್ನೆ ನೋಡಿದ್ರೆ ಗೋಲ್ಡ್ ನೆಕ್ಲೆಸ್ ತಂದಿದ್ದಾಳೆ ಕಣ್ರಿ. ಒಂದ್ ಮಾತು ಹೇಳಿಲ್ಲ ನನಗೆ. ಬೀರುನಲ್ಲಿತ್ತು. ಅವಳು ಸ್ನಾನಕ್ಕೆ ಹೋದಾಗ ನೋಡಿದೆ. ಹಾಗೆ ಎಗ್ಗುರ್ಸೋಣ ಅಂದ್ಕೊಂಡೆ, ಅಷ್ಟ್ರಲ್ಲಿ ಬಂದ್ಬಿಟ್ಲು. ಎಷ್ಟು ಉರಿತಾಳೆ ಗೊತ್ತೇನ್ರಿ ಅವಳು. ಮೊನ್ನೆ ಕಾಫಿ ಮಾಡಿಕೊಡು ಅಂತಂದ್ರೆ ಕಾಫಿ ಖಾರದ ಪುಡಿ ಹಾಕ್ಕೊಟ್ಟಿದ್ದಾಳೆ. ಅದನ್ನು ಕುಡ್ದು ಬೇಡ ನನ್ನ ಕತೆ. ಅದ್ರ ಮೇಲಿಂದ ಇವಳು ಸವಾಸನೇ ಬೇಡ ಅಂತ ನಾನೇ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನನ್ನ ಮಗನೂ ಅಷ್ಟೇ ಕಣ್ರಿ, ಹೆಂಡತಿ ಹೇಳ್ದಂಗೆ ಕುಣಿಯೋದು. ಅವಳು ಹಿಂದೆ ಹಿಂದೆ ಬಾಲದ ಥರ ಅಲಿತಾ ಇರ್ತಾನೆ. ಪಾಪ ಅವನೇನು ಮಾಡ್ತಾನೆ? ನನ್ನ ಮಗಂಗೆ ಹೇಳ್ಕೊಟ್ಟು ತಲೆ ಕೆಡಿಸಿರೋದು ಇವಳು. ಎಂತೆಂಥ ಬಟ್ಟೆ ಹಾಕ್ತಾಳೆ ಗೊತ್ತಾ ಶಾಂತಮ್ಮನವ್ರೆ? ನಮ್ಮನೆ ಪಕ್ಕದ ಮನೆ ಪಾಪಕ್ಕೆ ಸಹಿತ ಅದಕ್ಕಿಂತ ಜಾಸ್ತಿ ಬಟ್ಟೆ ಹಾಕಿರ್ತಾರೆ. ನಾನು ಮರ್ಯಾದೆ ಚೂರು ಇಲ್ಲ. ಏನೇನು ಕರಿತಾಳೆ ಗೊತ್ತಾ ನನ್ನ ಮಗಂಗೆ? ಬೇಬಿ, ಹನಿ, ಡಾರ್ಲಿಂಗ್ ಅಂತೆ. ನಾವೆಲ್ಲ ನಮ್ಮ ಗಂಡಂದ್ರನ್ನ ಎಷ್ಟು ಮರ್ಯಾದೆಯಿಂದ ಕರಿತಿದ್ವಿ ಅಲ್ವಾ ಶಾಂತಮ್ಮನವ್ರೆ? ಹೋಗ್ರಿ ಬಣ್ರಿ ಅಂತ. ಆ ಕಾಲ ಎಲ್ಲ ಇವಾಗಿಲ್ಲ ಬಿಡಿ. ಒಂದು ಮಗು ಮಾಡ್ಕೊ ಅಂತಂದ್ರೆ ಬ್ಯೂಟಿ ಹಾಳಾಗುತ್ತೆ, ನೀನೇ ಮಾಡ್ಕೊ ಅಂತಾಳೆ. ಅಲ್ಲ ನೀವೇ ಹೇಳಿ ಶಾಂತಮ್ಮನವ್ರೆ, ನಾವು ಮಕ್ಕಳು ಮಾಡ್ಕೊಳ್ಳೋ ಏಜ ಇದು? ಹೇಗೆ ಮಾತಾಡ್ಬೇಕಂತಾನೆ ಕಲಿಸಿಲ್ಲ ನೋಡಿ ಇವ್ರಿಗೆ. ಅಯ್ಯೋ ಮನೆ ಹಾಳು ಬಿತ್ರಿ. ಇವಳು ಆಟಗಳೇನು ಒಂದ ಎರಡ? ಅಯ್ಯೋ ನನ್ನ ಗೋಳು ಯಾರಿಗೆ ಹೇಳಿ ಶಾಂತಮ್ಮ? ಕಾಫಿ ಮಾಡಿದ್ರೆ ಸಕ್ಕರೆ ಹಾಕಲ್ಲ, ತಿಂಡಿ ಮಾಡಿದ್ರೆ ಉಪ್ಪು ಹಾಕಲ್ಲ. ಕೇಳಿದ್ರೆ ನಿಮಗೆ BP ಶುಗರು ಅಂತ ಕತೆ ಹೊಡಿತಾಳೆ. ಅದೆಲ್ಲ ತಿಂದು ತಿಂದು ನಾಲ್ಗೆಲ್ಲ ಕೆಟ್ಟೋಗಿದೆ ನನಗೆ. ಅವಳು ಮಾತ್ರ ಅದೇನೋ ಸುಗ್ಗಿ ಟೊಮೊಟೊ ಅಂತೆಲ್ಲ ಇರುತ್ತಲ್ಲ, ಅದ್ರಲ್ಲಿ ಆರ್ಡ್ರ್ ಮಾಡ್ಕೊಂಡು ತಿಂತಾಳೆ. ಇವಳು ಗೋಲ್ಡ್ ನೋಡಿ ಮೊನ್ನೆ ಸತ್ತೋಗ್ಬಿಡೋಣ ಅಂತ ವಿಷ ತರಕ್ಕೆ ಹೋಗಿದ್ದೆ ಮೆಡಿಕಲ್ಗೆ. ಅಯ್ಯಪ್ಪ ನೋಡಿದ್ರೆ 5 ರೂಪಾಯಿ ಕಡಿಮೆ ಇದೆ ಅಂತ ವಿಷನೇ ಕೊಟ್ಟಿಲ್ಲ. ಇಲ್ಲಿದ್ರೆ ಇಷ್ಟೊತ್ತಿಗೆ ಬಾಡಿನೇ ಇರ್ತಿರ್ಲಿಲ್ಲ ಶಾಂತಮ್ಮನವ್ರೆ.